ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಒಂದು ದೊಡ್ಡ ಸುದ್ದಿ ಬಂದಿದ್ದಂಥದ್ದು ಅಂದರೆ ಅದು ಆ, ಟಾಟಾ ಸನ್ಸಲ್ಲಿ ಎನ್ ಚಂದ್ರಶೇಖರನ್ ಏನಿದ್ರು ಅವರು ಮತ್ತೆ ಅಪಾಯಿಂಟ್ಮೆಂಟ್ ಆಗೋದಕ್ಕೆ ಒಪ್ಪಿಗೆ ಇಲ್ಲ, ಬೇರೆ ಲೀಡರ್ನ ಹುಡುಕಬೇಕು ಇವಾಗ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರಲ್ವ. ಇದರಿಂದ ಒಂದಿಷ್ಟು ಟಾಟಾ ಗ್ರೂಪ್ ಕಂಪ್ನಿಗಳಲ್ಲಿ ಒಂದಿಷ್ಟು ಅಲ್ಲೋಲ ಕಲ್ಲೋಲ ಆಯಿತು. ಯಾಕೆಂದರೆ ಸಾಕಷ್ಟು ವರ್ಷಗಳು, ಐ ಥಿಂಕ್ 2017ನೇ ಇಸ್ವಿಯಿಂದ ಇಲ್ಲಿ ತನಕ ಟಾಟಾ ಗ್ರೂಪ್ಗಳಲ್ಲಿ, ಟಾಟಾ ಸನ್ಸ್ ಕೆಳಗಡೆ ಅಂತಂದರೆ ಎಲ್ಲ ದೊಡ್ಡ ಟಾಟಾ ಕಂಪ್ನಿಗಳಲ್ಲೂ ಕೂಡ ಅವ್ರದ್ದು ಪಾಲಿದ್ದೇ ಇದೆ. ಅದು ಮೇಯ್ನಾಗಿ ಟಿ ಸಿ ಎಸ್ಸಲ್ಲಿ. ಸೊ ಟಿ ಸಿ ಎಸ್ಸು, ಟಾಟಾ ಸನ್ಸು ಈ ಥರ ಒಂದು ಸರಿಸುಮಾರು 40 ವರ್ಷಗಳ ಜರ್ನಿ ಅವ್ರದ್ದು. ಸೊ ಅದರಲ್ಲಿ ಬೇರೆ ಬೇರೆ ಒಂದು ಸ್ಥಾನಗಳನ್ನ ನಿರ್ವಹಿಸಿದ್ರು. ಒಂಥರ ದತ್ತುಪುತ್ರ ಥರ ಇದ್ದರು ಅಂತ ಹೇಳ್ಬೋದು ರತನ್ ಟಾಟಾಗೆ. ಅವರು ಇವಾಗ ನಾನು ಮತ್ತೆ ಅಪಾಯಿಂಟ್ ಮಾಡೋದಕ್ಕೆ ನಾನು ಒಪ್ಪಿಗೆ ಇಲ್ಲ, ನಾನು ಫೆಬ್ರವರಿನಲ್ಲಿ ನನ್ನ ಟರ್ಮ್ ಮುಗಿಯುತ್ತೆ. ಸೊ ಇದು 2ನೇ ಟರ್ಮ್ ಅವ್ರದ್ದು. ಸೊ 2ನೇ ಟರ್ಮ್ ಮುಗೀತಾ ಇದೆ. ಹೀಗಾಗಿ ಈಗಲೇ ಬೇರೆ ಒಂದು ಹೊಸ ಲೀಡರ್ನ ಹುಡುಕಿದ್ರೆ ನಮಗೆ ಒಂದು ಆ ಲೀಡರ್ಶಿಪ್ ಟ್ರಾನ್ಸಿಷನ್ ಮಾಡೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ. ಇದೆಲ್ಲ ನೋಡಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ಮೇನ್ಲಿ ಈ ಥರ ಆಗಿರ್ಬೋದು. ಅಂದರೆ ಏನೋ ಒಂದು ಅವರು ಚೇರ್ಮನ್ ಆಗಿರ್ಬೋದು, ಅಂದರೆ 2027 ತನಕ ಚೇರ್ಮನ್ ಆಗಿರ್ತಾರೆ. ಅದು ಮತ್ತೆ ಎಲೆಕ್ಟ್ ಮಾಡೋಕ್ಕೆ ನನಗೆ ಸಮ್ಮತಿ ಇಲ್ಲ, ಸಾಕು, ನಾನು ಇದರಿಂದ ಆಚೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಅಂದರೆ ಇನ್ನೂ ಒಳ್ಳೆ ಸ್ಟ್ರಾಂಗ್ ಲೀಡರ್ ಬೇಕು ಈಗ ಟಾಟಾ ಸನ್ಸ್ ಗ್ರೂಪ್ನ ಲೀಡ್ ಮಾಡೋಕ್ಕೆ ಈಗಿನ ಸಿಚುವೇಷನ್ಲಿ ಅಂತ ಆ ಥರನೇ ಔಟ್ಪುಟ್ ಹೇಳಿದ್ದಾರೆ. ಬಟ್ ನಿಮ್ಗೆ ಗೊತ್ತಿದೆ, ಇದು ನಾನು ಟಾಟಾ ಗ್ರೂಪ್ ವಿಲಿನ ಏನು ಬಿಕ್ಕಟ್ಟು, ಇದು ಡಿಮರ್ಜರ್ ಆಗುತ್ತಾ, ಟಾಟಾ ಸನ್ಸ್ ಆಚೆ ಬರುತ್ತಾ ಅಂತ. ಅದಕ್ಕೆ ಫ್ಯಾಮಿಲಿನಲ್ಲಿ ಅದು ಸಪರೇಟ್ ಆಗೋಕ್ಕೆ ಆಸಕ್ತಿ ಇಲ್ಲ. ಬಟ್ ಕೆಲವೊಂದು ಸಬ್ಸಿಡರಿ ಕಂಪ್ನಿಗಳು ಏನೇನಿದೆ ಆ ಟಾಟಾ ಗ್ರೂಪಲ್ಲಿರುವಂಥದ್ದು, ಅವರಿಗೆ ಲಿಸ್ಟೆಡ್ ಆಗಲಿ ಸಪರೇಟು. ಆವಾಗ ಅವರು ತಮ್ಮ ಶೇರ್ಗಳನ್ನು ಪ್ಲೆಡ್ಜ್ ಮಾಡ್ಬೋದು. ಅದನ್ನು ಈಗ ಶಾಪಂಜಿ ಪೂರಂಜಿ ಅಂತ ರಿಯಲ್ ಎಸ್ಟೇಟ್ ಇದೆ, ಅವರು ತುಂಬ ಡೆಟ್ಟಲ್ಲಿದ್ದಾರೆ. ಈ ಥರ ಬೇರೆ ಬೇರೆ ಥರದ್ದಿದೆ. ಮತ್ತು ಆ ಎಲೆಕ್ಷನ್ ಪ್ರಾಸೆಸ್ಸಲ್ಲೂ ಕೂಡ ಒಂದು ಪಾರದರ್ಶಕತೆ ಬರುತ್ತೆ ಆವಾಗ, ಈ ಥರ ಅಂತೆಲ್ಲ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಪ್ರೀಮಿಯರಲ್ಲಿ ಮಾಡಿದ್ದೆ. ಯಾರಿಗಾದರೂ ಟಾಟಾ ಗ್ರೂಪ್ ಆಫ್ ಸ್ಟಾಕ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇದರಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಅಂದರೆ ಆವಾಗಿನ ವಿಡಿಯೋನ ನಾನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಅದನ್ನೇ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನೋಡೋಣ ಮುಂದೆ ಪ್ರಕ್ರಿಯೆಗಳು ಯಾವ ರೀತಿ ಆಗುತ್ತೆ ಅಂತ. ಬಟ್ ಟಿ ಸಿ ಎಸ್ಗೆ ದೊಡ್ಡ ಹೊಡೆತ ಅದರಿಂದ, ಅಂದರೆ ಆ ಲೀಡರ್ಶಿಪ್ ಚೇಂಜ್ ಆಗ್ತಾ ಇರೋಂಥದ್ದು ಅಂತ. ಇದಕ್ಕೆ ನಾನು ಕೇಪಬಲ್ ಲೀಡರ್ ಬರೋಕ್ಕೆ ಸಾಧ್ಯತೆ ಇದೆಯಾ ಗೊತ್ತಿಲ್ಲ, ಏನು ಡಿಸೈಡ್ ಮಾಡ್ತಾರೆ, ಏನು ಕತೆ ಅನ್ನೋದು ನೋಡೋಣ. ಬಟ್ ಸದ್ಯಕ್ಕೆ ಅದು ಇಂಪ್ಯಾಕ್ಟ್ ಆಯಿತು ಇವತ್ತು ಟಿ ಸಿ ಎಸ್ ಸ್ಟಾಕಿಗೆ. ಐ ಟಿ ಸೆಕ್ಟರ್ ಕೂಡ ನೆಗೆಟಿವ್ ಆಗಿತ್ತು, ಮೇನ್ಲಿ ಅದ್ರ ಮೇಲೆ ಈ ಸುದ್ದಿ ಕೂಡ ಬಂತು. ಹಾಗಾಗಿ ಟಿ ಸಿ ಎಸ್ 3.93% ಕರೆಕ್ಷನ್ ಬಂತು. ಅಪೋಲೋ ಹಾಸ್ಪಿಟಲ್ಸು, ಮ್ಯಾಕ್ಸ್ ಹೆಲ್ತ್ ಕೇರು ಇದರೆಲ್ಲ ನೋಡಿ ತುಂಬ ರ್ಯಾಲಿ ಕೂಡ ಆಗಿತ್ತು. ಜೊತೆಗೆ ನಿಮ್ಗೆ ಗೊತ್ತಿದೆ, ಈ 3 ಸ್ಟಾರ್ ರೂಮಿನ ಏನಿರುತ್ತೋ ಅಷ್ಟೇ ಇರಬೇಕು ರೂಮ್ ರೆಂಟ್ ಕ್ಯಾಪ್. ಹಾಸ್ಪಿಟಲಿನ ರೂಮ್ ರೆಂಟ್ ಕ್ಯಾಪು ಕೂಡ 3 ಸ್ಟಾರ್ ಹೋಟೆಲಿನ ರೂಮ್ ರೆಂಟ್ ಕ್ಯಾಪ್ ಅಷ್ಟೇ ಇಡಬೇಕು ಅಂತೆಲ್ಲ ಬರ್ತಿತ್ತು. ಇದರಿಂದ ಮಾರ್ಜಿನ್ನು ಅವ್ರದ್ದು ಏನಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ. ಹಾಗಾಗಿ ಅದರಲ್ಲಿ ಇಂಪ್ಯಾಕ್ಟು ಮುಂದುವರೆದಿದೆ. ಹಿಂಡಾಲ್ಕೋ 2.8% ಅಪ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೆನರ್ ಆಗಿದೆ. SBI, ಜಿಯೋ ಫೈನಾನ್ಸು, ಭಾರತಿ ಏರ್ಟೆಲ್ಲು ಇದೆಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ PSU ಸ್ಟಾಕ್ಗಳು, ಪಂಜಾಬ್ ನ್ಯಾಷನಲ್ ಬ್ಯಾಂಕು 4.34% ಅಪ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೆನರ್ ಆಗಿದೆ. ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಪರ್ಟಿನಲ್ಲಿ 11% ಫಾಲ್ ಬರುವಂಥದ್ದು ಏನಾಗಿದೆ ಅಂತ ಗೊತ್ತಿಲ್ಲ. ನಾನು PFCದು RSದು ಚೆಕ್ ಮಾಡಿ ಹೇಳ್ತೀನಿ ಏನಿದೆ. ಇದು ಪೆಂಡಿಂಗ್ ಲಿಸ್ಟಲ್ಲಿದೆ, ಸಮಯ ಸಿಕ್ಕಿದಾಗ ಸಾಧ್ಯ ಆದಾಗ ನಾನು ಚೆಕ್ ಮಾಡಿ ಹೇಳ್ತೀನಿ. ಸೊ ಅದರಲ್ಲೂ ಕೂಡ 11.22% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿದೆ. ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ಗಳೆಲ್ಲ ಸ್ವಲ್ಪ ನೆಗೆಟಿವ್ ಆಗಿತ್ತು. ನೋಡಿ, ಅಲ್ಲಿ US ಕೋರ್ಟು ಅವರೊಬ್ಬರು ಹೇಳಿದಾರಲ್ವಾ, ಇದು ಅಲಿಗೇಷನ್ ಅಂತ ಪ್ರೂವ್ ಆಗ್ತಾ ಇಲ್ಲ, ಇದ್ರ ಮೇಲಿರೋ ಕೇಸ್ನೆಲ್ಲ ಡಿಸ್ಮಿಸ್, ಫ್ರಾಡ್ ಅಲಿಗೇಷನ್ ಈ ಥರ ಎಲ್ಲ ಹಾಕಿದ್ರು. ಕೆಲವೊಂದೆಲ್ಲ ಇವರೇ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು, ಅಂದರೆ ದುಡ್ಡು ಕೊಟ್ಟು ಅಂದರೆ ಫೈನ್ ಪೆನಾಲ್ಟಿ ಕಟ್ಬಿಟ್ಟು ಅದರಿಂದ ಆಚೆ ಬರೋಕ್ಕೆ ನೋಡ್ತಾ ಇದ್ರು. ಹೌದು ಆಗಿತ್ತು ಅಂತ ಒಪ್ಕೊಂತೂ ಇಲ್ಲ, ತಳ್ಳಿ ಹಾಕ್ತೂ ಇಲ್ಲ. ಕೆಲವೊಂದು ಕೇಸಲ್ಲಿ ಆ ಥರ ಪೆನಾಲ್ಟಿ ಕಟ್ ಆಚೆ ಬರ್ತಾ ಇದ್ದಾರೆ. ಕೆಲವೊಂದರಲ್ಲಿ ಕ್ಲೈಂಟ್ ಯಾವುದೇ ಸಾಕ್ಷಿ ಇಲ್ಲ ಅಂತ ಕೋರ್ಟ್ ಹೇಳಿದೆ, ಅದನ್ನ ಅವರು ಟ್ವೀಟ್ ಕೂಡ ಮಾಡಿದ್ರು, ಅದಾನಿ ಅವರು. ಸೊ ನೋಡಿ, ಎಲ್ಲ ನಮ್ಮ ಮೇಲೆ ಇದ್ದಿದ್ದ ಅಲಿಗೇಷನ್ ಎಲ್ಲ ಜೈ ಹಿಂದ್, ಸತ್ಯ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರು. ಆದರೂ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ಗಳಲ್ಲಿ ಒಂದಿಷ್ಟು ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ಸೊ ಓವರಾಲ್ ನೋಡ್ತಾ ಬರೋದಾದ್ರೆ ನಿಫ್ಟಿ 50ನಲ್ಲಿ ಪ್ಯೂರಾಗಿ ಇವತ್ತು ಬ್ರೇಕ್ ಡೌನ್ ಆಯಿತು. ನೋಡಿ, ಈ ಥರ ಆದಾಗ ನನಗೆ ತುಂಬ ಇಷ್ಟವಾದ ದಿನಗಳು ಈ ಥರದ್ದು. ಬಟ್ ಇವತ್ತು ನಿಮ್ಗೆ ಗೊತ್ತಿದೆ, ಆಗಸ್ಟ್ 12 ಅಂತ ಬಾಯ್ಕಾಟ್ ಅಂತ ಆಗಿತ್ತು, ಟ್ರೇಡಿಂಗ್ ಯಾವುದು ಮಾಡಿರಲಿಲ್ಲ. ಸೊ ಆ ಇನಿಷಿಯೇಟಿವ್ ಸಪೋರ್ಟ್ ಮಾಡೋದಕ್ಕೋಸ್ಕರ ಕೂಡ ನಾವು ಕೂಡ ನಮ್ಮ ಚಾನಲಿಂದ ಹೇಳಿದ್ವಿ. ಬಟ್ ಯಾರು ಟ್ರೇಡ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಯಾಕೆಂದರೆ ಅದೇನು ಮ್ಯಾಂಡೇಟ್ರಿ ಅಲ್ವಾ, ವಾಲಂಟ್ರಿ. ನಿಮಗೆ ಅನಿಸಿದೆ ಇದರಿಂದ ಇಂಪ್ಯಾಕ್ಟ್ ಆಗಿದೆ ಅಂದರೆ ನೀವು ಒಂದಿನ ಬಿಟ್ಟಿರ್ತೀರ. ಬಟ್ ನೀವು ಬಿಡದಲ್ಲೇ ಇರಲಿ, ಇನ್ಸ್ಟಿಟ್ಯೂಷನ್ಗಳು ಮಾಡ್ತಾನೆ ಇರ್ತಾರೆ. ನಾವೆಲ್ಲ ರಿಟೇಲ್ಗಳು ನಿಜವಾಗ್ಲೂ, ಬಟ್ ಅಟ್ಲೀಸ್ಟ್ ಸೆಬಿ ಈ ಸಲ ಹೇಳಿದೆ, ಇಲ್ಲ ಇದು ಮ್ಯಾನ್ಪ್ಯುಲೇಷನ್ ಆಗ್ತಿದೆಯಾ ಏನು ಇದನ್ನು ಚೆಕ್ ಮಾಡಿ ಅಂತ. ನೋಡಿ, ನೆನ್ನೆ ಇಡೀ ದಿನ ಒಂದು ಬ್ರೇಕ್ ಡೌನ್ ಆದಮೇಲೆ ಇಡೀ ದಿನ ಬಸ್ ಸ್ಟ್ಯಾಂಡ್ ಆಗಿ ನಿಂತಿತ್ತು. ಈ ಥರ ಒಂದು ದಿನ ಆದಾಗ, ಇವತ್ತಲ್ಲೇ ಓಪನ್ ಆದಾಗ ನಮಗೆ ಗೊತ್ತಿದೆ, ಇಲ್ಲ ಆಲ್ರೆಡಿ ನೆನ್ನೆ ದಿವಸ ಆಲ್ಮೋಸ್ಟ್ ಇಡೀ ದಿನ ಟೆಸ್ಟ್ ಆಗಿದೆ ಅಂತ. ಇವತ್ತು ಬ್ರೇಕ್ ಡೌನ್ ಆದಾಗ ಈಸಿಯಾಗಿ ಎಂಟ್ರಿ ತಗೋಬೋದು, ನಿಮ್ಗೆ ಅದೇ ಸ್ಟಾಪಸ್ ಆಗುತ್ತೆ. ಇವತ್ತು ಜೋರಾಗಿ ಒಂದು ಫಾಲ್ ಬಂತು. 24,300 ಹಳೆ ನೆಕ್ಸ್ಟ್ ಲೆವೆಲ್ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ತನಕ
ಒಂದು ದೊಡ್ಡ ಫಾಲ್ ಬಂತು, 24,400 ಮುಟ್ಕೊಂಡು. ಆದರೆ ಇದು ಸಿ ಎ ಸೆಕ್ಷನಲ್ಲಿ ಅಂತಲ್ಲ, ಕೊನೆಯ ಸೆಕ್ಷನಲ್ಲಿ ಎಫ್ ಐಗಳು ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಮೇಲ್ಗಡೆ ಹೋಗಿದೆ, ಮತ್ತೆ ಈ ಬಸ್ ಸ್ಟ್ಯಾಂಡ್ನ ರೆಸಿಸ್ಟೆನ್ಸ್ಗೆ ಅಂತ ಬಂದು ಕೂತಿದೆ. ಈಗ ನೋಡಿ ಈ ಪ್ಯಾಟರ್ನು. ಸೊ ಈಗ ನಾಳೆ ಇಲ್ಲಿಂದ ಮತ್ತೆ ವಾಪಸ್ ಕೆಳಗಡೆ ಬರ್ತು ಅಂದರೆ ಮತ್ತೆ ಕೆಳಗಡೆ ಬರ್ತಾ ಹೋಗುತ್ತೆ. ಬಟ್ ಈ ಲೆವೆಲ್ನ ದಾಟಿ ಮತ್ತೆ ಮೇಲ್ಗಡೆ ಹೋಯಿತು ಅಂದರೆ ಆಗ ಈ ಒಂದು ಲಾರ್ಜ್ ಬಸ್ ಸ್ಟ್ಯಾಂಡ್ ಒಳಗಡೆ ಮತ್ತೆ ಬಂತು, ಮತ್ತೆ ಕನ್ಫ್ಯೂಷನ್, ಇದನ್ನು ಬಿಟ್ಟು ಬರ್ತಾ ಇಲ್ಲ ಅಂತ ಓದಬೇಕು. ಇಲ್ಲ ಅಂದರೆ ಓಕೆ ಇಲ್ಲಿ ತನಕ ಅಟೆಂಪ್ಟ್ ಮಾಡಿದೆ, ಮತ್ತೆ ಗ್ಯಾಪ್ ಡೌನ್ ಓಪನ್ ಆಯಿತು ಅಥವಾ ಇಲ್ಲಿ ಓಪನ್ ಕೆಳಗಡೆ ಬಂತು, ಏನಾದ್ರೂ ಕೂಡ ಓಕೆ ರೆಸಿಸ್ಟೆನ್ಸ್ ಆಗಿ ಈ ಲೆವೆಲ್ ಹಾಗೆ ಉಳ್ಕೊಂಡಿದೆ ಅನ್ನೋದು ನಾಳೆ ಪ್ರೂವ್ ಆಗ್ತಾ ಹೋಗುತ್ತೆ. ನೋಡೋಣ ಎಲ್ಲಿ ಏನು ಮಾಡ್ತಾರೆ. ಯಾಕಂದರೆ ಕ್ರೂಡಿಂದು ಇವಾಗ ನಾವು ಒಳ್ಳೆ ಪೊಸಿಷನಲ್ಲಿ ಇದ್ದೀವಿ ಅಂತ ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ, ಅವರು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ದಾರೆ, ಅನುಭವಿಸ್ತಾರೆ ಒಂದು ಸಲ ಅಂತ ಆ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಸೊ ಯುದ್ಧದ ಪರಿಸ್ಥಿತಿ ಎಲ್ಲ ನಿಮ್ಗೆ ಗೊತ್ತಿದೆ. ಬಟ್ ನೋಡಿ 24,200 ನಾನು ಇಲ್ಲಿ ಹೋದಾಗ 24,000 ಕಡೆಗೆ ಮಾರ್ಕೆಟ್ ಬರ್ಬೋದು, ಯಾಕಂದರೆ ಈ ಟ್ರೆಂಡ್ ಲೈನ್ ಬಿಟ್ಟು ಇಲ್ಲಿ ಬರ್ತಾ ಇದೆ ಅಂತ ಮಾತಾಡಿದ್ವಿ. ಬಟ್ ಇಲ್ಲಿ ನೋಡಿ ಸ್ವಲ್ಪ ಕೈ ಎಳೆದ್ರೆ ಇಲ್ಲಿ ಎಷ್ಟು ಪಾಯಿಂಟ್ಗಳು ಟಚ್ ಆಗ್ತಾ ಇದೆ ಕಾಣಿಸ್ತಾ ಇದೆ. 24,200 ನೋಡಿ ಇಲ್ಲಿ ಟಚ್ ಆಗಿದೆ, ಈ ವಾರಗಳಲ್ಲಿ ಸುಮಾರು ವಾರ ಇಲ್ಲಿ ನಿಂತಿದೆ, ಇಲ್ಲಿ ರೆಸಿಸ್ಟೆನ್ಸ್ ಆಕ್ಟ್ ಆಗಿದೆ, ಇಲ್ಲಿದೆ ನೋಡಿ, ಇಷ್ಟೊಂದು ಮಲ್ಟಿಪಲ್ ಪಾಯಿಂಟ್ ಸುಮ್ಮನೆ ಹಿಂಗೆ ಲೈನ್ ಹೇಳಿದ್ರೆ 24,200 ಕಾಣಿಸ್ತಿದೆ. ಸೊ ಏನರ್ಥ, 24,200 ಆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಹಾಗಾದರೆ ಡೈಲಿ ಕ್ಯಾಂಡಲಲ್ಲಿ 200 ಮೂವಿಂಗ್ ಆವರೇಜ್ ಬಿಟ್ಟು ಬಂದಿಲ್ವಾ? ನೋಡೋಣ ಡೈಲಿ ಕ್ಯಾಂಡಲಲ್ಲಿ ಏನು ಮಾಡಿದೆ ಅಂತ. ನೋಡಿ ಡೈಲಿ ಕ್ಯಾಂಡಲಲ್ಲಿ ಮೂವ್ ಬಿಟ್ಟು ಬಂದಿದ್ದಂಥದ್ದು ತಿರ್ಗಾ ಅದ್ರ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಅಂತ ಕೊಟ್ಟಿದೆ. ನೋಡಿ ಕ್ಲೋಸಿಂಗಲ್ಲಿ ಕ್ಲೀನಾಗಿ ಕಂಪ್ಲೀಟ್ ಆಗಿಲ್ಲ. ನೋಡಿ ಫಸ್ಟ್ ಆಫ್ ಆಲ್ ಕ್ಲೋಸಿಂಗ್ ಬಂದಿದ್ರೇ ನಾನು ಏನು ಹೇಳ್ತಾ ಇದ್ದೀನಿ, ಈಗಿನ ಸಿಚುವೇಷನಲ್ಲಿ ಮಾರದಿನ ಫಾಲೋ ಅಪ್ ಕ್ಯಾಂಡಲ್ ಬರಲಿ, ಆಮೇಲೆ ಮುಂದುವರಿಯೋಣ ಅಂತ ಮಾತಾಡ್ತೀವಿ. ಇವತ್ತೇನಾಗಿದೆ, ಕ್ಲೋಸಿಂಗೇ ಬಂದಿಲ್ಲ, ಕ್ಲೋಸಿಂಗ್ ಅಟೆಂಪ್ಟ್ ಮಾಡಿ ಮೇಲ್ಗಡೆ ಅದ್ರ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. ಸೊ 200 ಮೂವಿಂಗ್ ಆವರೇಜ್ ಕೆಳಗಡೆ ಕ್ಲೋಸಿಂಗೇ ಇನ್ನೂ ನಮಗೆ ಕನ್ಫರ್ಮೇಷನ್ ಆಗಿಲ್ಲ. ಸೊ ಈ ಥರ ಕನ್ಫರ್ಮೇಷನ್ ಆಗಿಲ್ಲ ಅಂದರೆ ಏನರ್ಥ, ಈಗ 24,400 ಇಲ್ಲಿ ವಾಪಸ್ ಬೌನ್ಸ್ ಅಂತೂ ಆಯಿತಾ, ಅದು ಯಾವ ಕಾರಣದಿಂದ ಬೌನ್ಸ್ ಆಗಿದೆ ಬೇರೆ, ಬಟ್ ಬೌನ್ಸ್ ಅಂತೂ ಆಗಿದೆ. ಹಾಗಾಗಿ ಇಲ್ಲಿ ಇನ್ನೂ ಕೂಡ ಸಪೋರ್ಟ್ ಇದೆ, ಡಿಮ್ಯಾಂಡ್ ಏರಿಯಾ ಇದು ಅನ್ನೋದನ್ನು ಪ್ರೂವ್ ಮಾಡಿದೆ. ಅದಕ್ಕಿಂತ ಬಿಟ್ಟು ಕೆಳಗಡೆ ಬಂದರೆ 24,200 ಕೂಡ ಇನ್ನೊಂದು ಇಂಪಾರ್ಟೆಂಟ್ ಅಂತ ಡಿಮ್ಯಾಂಡ್ ಏರಿಯಾ ಇದೆ. ಅದಾದಮೇಲೆ 24,000 ಟ್ರೆಂಡ್ ಲೈನ್. ಹಾಗಾಗಿ ಅವಸರ ಬೇಡ, ನೋಡೋಣ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಇಂಡಿಯಾ ವಿಕ್ಸು ಫ್ಲ್ಯಾಟ್ ಹೇಳ್ತಾ ಇದೆ. ಕ್ರೂಡು ನೋಡಿ, ವಿಕ್ಸು ಇದೆಲ್ಲ ನೋಡಿ ಕಾನ್ಫಿಡೆನ್ಸ್ ಕೆಳಗಡೆ ಬರೋ ವಿಕ್ಸು ಇವತ್ತೇನಾದ್ರು ದಬ ಅಂತ ಒಂದು 5-6% ಮೇಲ್ಗಡೆ ಹೋಗಿ 12.5-13 ಲೆವೆಲ್ಗೆ ಹೋಗಿದ್ದರೆ ಓಕೆ, ಕ್ರೂಡ್ ಇಂಪ್ಯಾಕ್ಟ್ನ ಮಾರ್ಕೆಟ್ ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಂತಾನೆ ಇಲ್ಲ. ಇಂಡಿಯಾ ವಿಕ್ಸ್ ಕಮ್ಮಿ ಆಗೋಗಿದೆ, ಏನು ತಲೆನೇ ಕಟ್ಸ್ಕೊಳಕ್ಕೆ ಕಾಣಿಸ್ತಾ ಇಲ್ಲ ಮಾರ್ಕೆಟ್. ಯಾಕೆಂದರೆ ಗೊತ್ತಿದೆ ಇವರಿಗೆ 90-100 ತನಕ ಹೋಗುತ್ತೆ, ಆಮೇಲೆ ಏನೋ ಒಂದು ಸುದ್ದಿ ಬರುತ್ತೆ ಮತ್ತೆ ಕೆಳಗಡೆ ತಳ್ತಾರೆ ಅಂತ. ಮಾರ್ಕೆಟು ಹಾಗೆ ಬಿಹೇವ್ ಆಗ್ತಾ ಇದೆ ನೋಡಿ, 90-92 ತನಕ 2 ದಿನದಿಂದ ಹೋಗ್ತಾ ಇದೆ. ಅದ್ರ ಮೇಲೆ ಅಷ್ಟೊರಿಗೆ ಏನೋ ಒಂಚೂರು ತಣ್ಣಗಾಗೋದು, ಮತ್ತೊಂದಾಗೋದು, ಇವ್ರು ಸಂಧಾನ ಮಾಡಕ್ಕೆ ಟ್ರೈ ಮಾಡ್ತಾರಂತೆ, ಅವ್ರು ಸಂಧಾನ ಟ್ರೈ ಮಾಡಕ್ಕೆ ಮಾಡ್ತಾರಂತೆ ಅಂತ ಆ ಥರ ಆಗಿ ಕೂಲ್ ಡೌನ್ ಆಗ್ತಾ ಇದೆ. ನೋಡಿ ಯಾವಾಗ ಕಾನ್ಫಿಡೆಂಟ್ ಆಗಿ ನೆಗೆಟಿವ್ ಪೊಸಿಷನ್ ತಗೋಬಹುದು ಅಂದರೆ ಇಂಡಿಯಾ ವಿಕ್ಸು ಕೂಡ ಜೋರಾಗಿ ಒಂದು 13-14 ಕಡೆಗೆ ವಾಪಸ್ ಹೋಗಕ್ಕೆ ಶುರು ಆಯಿತು. ಮಾರ್ಕೆಟಲ್ಲೂ ಕೂಡ ಇದೇ ರೀತಿ ಒಂದು ಡೌನ್ ಟ್ರೆಂಡ್ ಕಂಟಿನ್ಯೂ ಆಯಿತು ಅಂದರೆ ಆಗ ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ 24,000 ವೆರಿ ವೆರಿ ಸ್ಟ್ರಾಂಗ್ ಸಪೋರ್ಟು, 24,000 ಮೇಲ್ಗಡೆ ಅದೆಲ್ಲ ಕೂಡ ಇದೆ ಇವಾಗ ಮಾತಾಡ್ಕೊಂಡಿದ್ದಂಥದ್ದು. ಸೊ ಗೋಲ್ಡು ಸಿಲ್ವರ್ ತಲೆನೇ ಕಟ್ಸ್ಕೊಂತಿಲ್ಲ, ಯಾರೇನಾರು ಮಾಡ್ಕೊಳ್ಳಿ ಅಂತ ಗೋಲ್ಡು ವಾಪಸ್ ಬೌನ್ಸ್ ಕೊಟ್ಟರೋ ಥರ ಕಾಣಿಸ್ತಾ ಇದೆ. ಕನ್ಫರ್ಮೇಷನ್ ಆಗಿ ಈಗ ಇದ್ರ ಮೇಲ್ಗಡೆ ಫಾಲೋ ಕೂಡ ಬಂದಿದೆ. ಅದೇ ರೀತಿ ಸಿಲ್ವರು ಕೂಡ, ಸಿಲ್ವರ್ ಗೋಲ್ಡ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಬಟ್ ಸ್ಟಿಲ್ ಸಿಲ್ವರು ಕೂಡ ರಿಕವರ್ ಆಗ್ತಾ ಇದೆ. ಹಾಗೆಯೇ ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಆ ಬೌನ್ಸು ಮುಂದುವರೆದಿದೆ. ಅಲ್ಲಿ ಒಂದಿನ ನಿಲ್ಲುತ್ತೆ, ಒಂದಿನ ಮೇಲೆ ಹೋಗುತ್ತೆ, ಬಟ್ ಒಟ್ಟಿನಲ್ಲಿ ಮೇಲ್ಗಡೆ ಆಗಿದೆ, ಕೆಳಗಡೆ ಅಂತೂ ಬಂದಿಲ್ಲ. ಸೊ ಇದ್ರ ಮಧ್ಯದಲ್ಲಿ ಬಿಟ್ಕಾಯಿನು ಅದು ತುಂಬ ದಿನದಿಂದ ಫ್ಲ್ಯಾಟ್ ಆಗಿ ಒಂದೇ ಕಡೆ ನಿಂತಿದೆ. ನೋಡೋಣ ಬಿಟ್ಕಾಯಿನ್ ಏನು ಮಾಡುತ್ತೆ ಅಂತ. ಹಾಗೆಯೇ ನಮ್ಮ ರುಪಿ ಇವತ್ತು ಸ್ವಲ್ಪ ಗೇನ್ ಆಯಿತು, ಅಂದರೆ ಸ್ವಲ್ಪ ಬಿತ್ತು ಅಂದರೆ ನಮಗೆ ಗೇನ್ ಆಯಿತು ಅಂತ ಈ ಥರ ಆಗಿದೆ. ಸೊ ಇದನ್ನು ಬಿಟ್ಟರೆ ರಿಸಲ್ಟ್ಸ್ಗಳು ಒಂದು ರಾಶಿ ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ಐ ಥಿಂಕ್ ಕ್ಲೈಂಟು ಯಾವ ಥರ ಇದ್ದಾರೆ ಅನ್ನೋದು ಇವತ್ತಿಂದ ಅಪ್ಡೇಟ್ ಆಗಿಲ್ಲ. ನೆನ್ನೆ ತನಕ ಬುಲಿಶ್ ಆಗಿದ್ರು, ಮಾರ್ಕೆಟ್ ಬುಲಿಶ್ ಆಗಿಲ್ಲ, ನಿಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ನಾಳೆಗೆ ಯಾವ ಥರ ಇರ್ತಾರೆ ಅನ್ನೋದನ್ನೇನಾದ್ರು ಅಪ್ಡೇಟ್ ಆಗಿದೆಯಾ? ಇವತ್ತು FI ಡೇಟಾ ಬಂದಿದೆಯಾ? ಬಂದಿಲ್ಲ. ಸೊ ನಾವು ಇಲ್ಲಿ ನೋಡ್ಕೊಂಬರೋಣ. ಇಲ್ಲಿ 114 ಕಂಪ್ನಿಗಳು ಇವತ್ತು ನೆಗೆಟಿವ್ ಆಗಿತ್ತು. PSU ಬ್ಯಾಂಕ್ಗಳು ಇವತ್ತಿನ ಟಾಪ್ ಗೇನರ್ ಸೆಗ್ಮೆಂಟು, ಥ್ಯಾಂಕ್ಸ್ ಟು ಯಾವುದದು PNB ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ 4% ಅಪ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿತ್ತಲ್ವ. ಹಾಗೆಯೇ ನಾವು ಕೆಳಗಡೆ ನೋಡ್ತಾ ಬರೋದಾದರೆ ನಮ್ಮ IT ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್, ಟಾಟಾ ಸನ್ಸಿಂದ TCSಗೆ ಬಂದಂಥ ಇಂಪ್ಯಾಕ್ಟು. ಹಾಗೆಯೇ ನಮ್ಮ ಓವರಾಲ್ ನಿಫ್ಟಿ ದೂರ ಆಯಿತು ಬಿಡಿ, ಇನ್ನು ಈಗ 24,500 ಇನ್ನೂ ಕೂಡ ರೆಸಿಸ್ಟೆನ್ಸ್ ಇದೆ. ಬಟ್ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಯಾವ ಥರ ಐತೆ ಅಂತ ನೋಡೋದಾದರೆ ನ್ಯೂಟ್ರಲ್ ಆಗೋಗ್ಬಿಟ್ಟಿದೆ. ಅಂದರೆ ನಿನ್ನೆಷ್ಟು ಇದ್ದಷ್ಟು ಬೇರಿಷ್ನೆಸ್ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲಿ ಸ್ವಲ್ಪ ಬಿಲ್ಡಪ್ ಆಗಿದೆ, 77,500 78,500 ಬಿಲ್ಡಪ್ ಆಗಿದೆ. 78,000 ವೆರಿ ನ್ಯೂಟ್ರಲ್ ಪೊಸಿಷನ್ಗಳು ಕಾಣಿಸ್ತಾ ಇದೆ. ಅಫ್ಕೋರ್ಸ್ PCR 0.83 ಅಂತ ಕಾಣಿಸ್ತಾ ಇರ್ಬೋದು ನಿಮ್ಗೆ 10 ಸ್ಟ್ರೈಕಲ್ಲಿ, ಬಟ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ಪೊಸಿಷನ್ ಥರ ಕಾಣಿಸ್ತಾ ಇದೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ. ಹಾಗೆಯೇ ಉಳಿಸ್ಕೊಂತಾರ ಅಥವಾ ಒಂದು ಕಡೆ ಏನಾದ್ರು ಮೂವ್ ಬರುತ್ತಾ, ಟ್ರೆಂಡಿಂಗ್ ಮೂವ್ ನೋಡೋಣಂತೆ. IPOಗಳು ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಮಿಲ್ಕಿ ಮಿಸ್ಟು ಇದ್ರದ್ದೆಲ್ಲ ನಡೀತಾ ಇದೆ. ಒಂದಿಷ್ಟು ಸುಮಾರು ಕಂಪ್ನಿಗಳ IPO ನಡೀತಾ ಇದೆ. ಮೈನ್ ಬೋರ್ಡ್ IPOಗಳು, SME IPOಗಳಿಂದ ದೂರ ಇರಿ ದಯವಿಟ್ಟು. ಯಾವುದೋ ದೂತ್ ಟ್ರಾನ್ಸ್ಫಾರ್ಮೇಷನ್, ಟೆಕ್ನೋಕ್ರಾಫ್ಟ್, ಲೀಪ್ ಇಂಡಿಯಾ ಇದ್ರದ್ದೆಲ್ಲ ನಡೀತಾ ಇದೆ. ರಿಸಲ್ಟಲ್ಲಿ ಇವತ್ತು HAL ರಿಸಲ್ಟ್ಸ್ ಇತ್ತು. HAL ರಿಸಲ್ಟ್ ಟಾಟಾ ಮೋಟರ್ಸ್ದು 83% ಪ್ರಾಫಿಟ್ ಜಂಪ್ ಆಗಿದೆ ಅಂತ ರಿಸಲ್ಟ್ಸ್ ಬಂದಿತ್ತು. ಅದು ಕೂಡ ಒಂದು 1.59% ಮೇಲೆ ಹೋಗಿದೆ. ಯಾವುದಿದು? ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಹೇಳ್ತಾ ಇರೋದು, ಪ್ಯಾಸೆಂಜರ್ ಅಲ್ಲ. ಹಾಗೆಯೇ ನಮ್ಮ ಒಂದಿಷ್ಟು ಕಂಪ್ನಿಗಳು ನೋಡಿದೆ ಚೆನ್ನಾಗಿದೆ ಅಂತ ರಿಸಲ್ಟ್
ರಿಸಲ್ಟ್ಸು ಒಂದಿಷ್ಟು ಚೆನ್ನಾಗಿಲ್ಲ ಅಂತಲೂ ಬಂದಿದೆ. ಉದಾಹರಣೆಗೆ HALದು 15% ಜಾಸ್ತಿ ಆಗಿದೆ ಅಂತ ಬಂದಿತ್ತು ಅಲ್ವಾ. ಸೊ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ಇಂಡಿಯಾದು ಇನ್ಫ್ಲೇಷನ್ ಡೇಟಾ 13ನೇ 12ನೇ ತಾರೀಕು ಹೋಗಿದೆ, ಹೌದಲ್ಲ, ಅದು ಬಂದಿರಬೇಕಲ್ಲ. ಸೊ ಇವೆಂಟ್ಸಲ್ಲಿ ಬಂದಿರುತ್ತದು. ಸೊ ಒಂದು ನಿಮಿಷ ಇಲ್ಲಿ ನಾವು ನೋಡ್ತಾ ಬರೋದಾದರೆ, ಇಲ್ಲ ಅಪ್ಡೇಟ್ ಮಾಡಿಲ್ಲ ಇವರು ಇನ್ನೂ, ಬಟ್ ಬಂದಿದೆ. ಇಂಡಿಯಾದು ಸೆಲೆಕ್ಟ್ ಆಗಿತ್ತಲ್ಲ, ಹಾಗಿದೆ ಮೀಡಿಯಮಲ್ಲಿ ಬರುತ್ತೆ ಅನ್ನೋದು ಮೋಸ್ಟ್ಲಿ. ಸೊ ಇಂಡಿಯಾದ ಇನ್ಫ್ಲೇಷನ್ ಡೇಟಾದಲ್ಲಿ ಇವಾಗ ಏನಾಗಿದೆ, 4.45%ಗೆ ಮೇಲಕ್ಕೆ ಹೋಗಿದೆ. ಅಂದರೆ 4.38 ಇತ್ತು ಜೂನಲ್ಲಿ, ಅಲ್ಲಿಂದ 4.47 ಅಂದರೆ 0.07% ಜಂಪ್ ಆಗಿದೆ. ಆಯಿತಾ. ಅಂದರೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಕೂಡ ಜಾಸ್ತಿ ಆಗಿದೆ. ಫುಡ್ ಇನ್ಫ್ಲೇಷನ್ ಅಂತೂ 5.52% ಆಗಿದೆ. ಓವರಾಲ್ ಇನ್ಫ್ಲೇಷನ್ 4. ಸೊ ಇನ್ಫ್ಲೇಷನ್ ಮೇಲೆ ಹೋಗಿರೋವಂಥದ್ದು ಸ್ವಲ್ಪ ಕಷ್ಟದ ಸಿಚುವೇಶನ್ ಅದು. ಏನು ಮಾಡ್ತಾರೆ ನೋಡೋಣ, ರೆಪೋ ರೇಟನ್ನ ಯಾವ ಥರ ಅಂತ. ಸನ್ ನೆಟ್ವರ್ಕ್, ಸನ್ ಟಿವಿದು 17% Q1 ಪ್ರಾಫಿಟ್ ಜಂಪ್ ಆಗಿದೆ ಅಂತ ಬಂದಿತ್ತು. ಹಾಗೆಯೇ ಇರ್ಕಾನು Q1 ಅಲ್ಲಿ 44%, ಯಾಕೆ ರೈಲ್ವೆ ಸ್ಟಾಕ್ಸ್ಗಳಿಗೆ ಉಳಿಗಾಲನೆಲ್ಲ ಅದು ಕೆಳಗಡೆ ಬಿದ್ದಿದೆ ಅಂತ ಬಂದಿತ್ತು. ಸೊ ಹಾಗೆಯೇ ಸುಮಾರು ಕಂಪ್ನಿಗಳದ್ದು ರಿಸಲ್ಟ್ಸ್ ಇತ್ತು ಇವತ್ತು. ನೀವು ನೋಡ್ತಾರೆ, ಯಾರ್ಯಾರು ಟ್ರ್ಯಾಕ್ ಮಾಡ್ತಿರ್ತಾರೋ ನೀವು ಇದರಲ್ಲಿ ಹೋಗಿ ನೋಡ್ಬೋದು. ಸುಮಾರು 475 ಕಂಪ್ನಿಗಳ ರಿಸಲ್ಟ್ಸ್ ಇತ್ತು ಇವತ್ತು. ಹಾಗೆಯೇ ನಾಳೆ 570 ಕಂಪ್ನಿಗಳ ರಿಸಲ್ಟ್ಸ್ ಇದೆ. LG, ಸೋಲಾರ್ ಇಂಡಸ್ಟ್ರೀಟು, ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಲು, ಮ್ಯಾಕ್ಸ್ ಹೆಲ್ತ್ ಕೇರು, ಕೆಲವೊಂದೆಲ್ಲ ಆಲ್ರೆಡಿ ದಬ ಅಂದಿದೆ. ಐ ಥಿಂಕ್ ಇವತ್ತು PI ಇಂಡಸ್ಟ್ರೀಸ್ದು ಇವತ್ತು ರಿಸಲ್ಟ್ಸ್ ಇತ್ತು. ಇವತ್ತು 9-10% ಬಿದ್ದಿತ್ತು ಆ ಸ್ಟಾಕು. ನೋಡೋಣ, PI ಇಂಡಸ್ಟ್ರೀಸು ಜೋರಾಗಿ ಬಿದ್ದಿದೆ. ನಾನು ಫಾಲೋ ಅಪ್ ಮಾಡೋಕ್ಕಾಗಲಿಲ್ಲ ಏನು ಕಾಮೆಂಟ್ರಿ ಬಂದಿತ್ತು ಏನು ಅಂತ. ಹಾಗೆಯೇ ನಿನ್ನೆ ಒಂದಿಷ್ಟು ಜನ ಕೇಳಿದ್ರಿ, ಕಂಪನಿಯ ರಿಸಲ್ಟ್ಸು ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಿದಿರಾ, ಆದರೆ ಇದು ಅವ್ರದ್ದು ರಿಸಲ್ಟ್ಸ್ ಏನು ಅಂತ ಚೆನ್ನಾಗಿ ಬಂದೇ ಇಲ್ಲ, ಆ ಥರ ಆಗಿದೆ ಅಂತ. ಅದಕ್ಕೆ ಕಾರಣ ಏನಾಗಿರುತ್ತೆ ಅಂತಂದರೆ, ಅವರು ಕಾಮೆಂಟ್ರಿ ಏನು ಕೊಟ್ಟಿರ್ತಾರೆ, ಮತ್ತು ಮಾರ್ಕೆಟ್ ಐ ಥಿಂಕ್ ಝೈಡಸ್ ಲೈಫ್ ಸೈನ್ಸಸ್ ಅಲ್ವಾ. ಸೊ ಅಂತ ಏನು ಗುಡ್ ರಿಸಲ್ಟ್ ಕೊಟ್ಟಿಲ್ಲ, ಆದರೂ 7% ಮೇಲೋಗಿದೆ ಅಂತ ಕೇಳಿದ್ರಿ. ನಾನು ಅದನ್ನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಸ್ಟಾಕ್ ಸ್ಪೆಸಿಫಿಕ್ಕು ಸುಮಾರು ಜನ ಕೇಳ್ತಾ ಇದ್ದಾರೆ, HDFC ಲೈಫ್ ಬಗ್ಗೆ ಕೇಳಿದಿರಾ. ಸೊ ಸ್ಟಾಕ್ ಸ್ಪೆಸಿಫಿಕ್ ಸುದ್ದಿ ಅಂತ ಹೇಳಂಗಿಲ್ಲ, ಬಟ್ ರಿಸಲ್ಟ್ಸ್ನ ಖಂಡಿತವಾಗ್ಲೂ ನಾವು ಮಾತಾಡ್ಬೋದು. ಐ ಥಿಂಕ್ PI ಇಂಡಸ್ಟ್ರೀಸ್ದು ರಿಸಲ್ಟ್ಸ್ ಇವತ್ತೇ ಇದ್ದಿದ್ದು. ಸೊ ಇವತ್ತು ಜೋರಾಗಿ ಬಿದ್ದಿದೆ ಸ್ಟಾಕು, ಮೇಲ್ಗಡೆನೇ ಲಿಸ್ಟ್ ಆಗಿರಬೇಕಾಗಿತ್ತು. ಸೊ ನೋಡೋಣ ಒಂದು ನಿಮಿಷ. PI ಇಂಡಸ್ಟ್ರೀಸ್ ಇಲ್ಲಿ ಇಷ್ಟಿಲ್ಲ, ಅದು ನಿನ್ನೆದರಲ್ಲಿ ಅಕೌಂಟ್ ತೊಗೊಂಡ್ಬಿಟ್ಟಿದ್ರು ಏನೋ ಗೊತ್ತಿಲ್ಲ, ಬಟ್ ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂದಿದ್ರೆ ಇವತ್ತು ಅದು ಇಂಪ್ಯಾಕ್ಟ್ ಬಿದ್ದಿತ್ತು ಒಟ್ಟಿನಲ್ಲಿ. ಸೊ ಸ್ಟಾಕಲ್ಲಿ ಇಂಪ್ಯಾಕ್ಟ್ ಅಂತೂ ಬಂದಿತ್ತು ಇವತ್ತು. ಸೊ ನೀವು ಇಲ್ಲಿ ಹಿಂದಿನ ದಿನದ್ದು ಹೋಗಿ ನೋಡ್ಬೋದು ನೋಡಿ. PI ಇಂಡಸ್ಟ್ರೀಸ್ ಇವತ್ತು 9% ಬಿದ್ದಿದೆ, ಬಟ್ ರಿಸಲ್ಟ್ಸ್ ನಿನ್ನೆ ಅಂತ ಇದೆ. ಇದು ಜೂನ್ದು ನೋಡಿ. ಎಸ್ಟಿಮೇಷನ್ 302 ಇತ್ತು ಪ್ರಾಫಿಟ್ಟು, ಬಟ್ 244 ಕೋಟಿ ಬಂದಿದೆ. ರೆವೆನ್ಯೂ ಆಲ್ಮೋಸ್ಟ್ ಇನ್ಲೈನ್ ಇದೆ, ಬಟ್ ಅರ್ನಿಂಗ್ ಪರ್ ಶೇರ್ ಬಿದ್ದಿದೆ. ಅಂತ ಏನು ತುಂಬ ಕೆಟ್ಟದಾಗ ರಿಸಲ್ಟ್ಸ್ ಅಲ್ಲ, ಬಟ್ ಪ್ರಾಫಿಟಲ್ಲಿ 20% ಜಂಪ್ ಕಡಿತ ಆಗಿರೋದ್ರಿಂದ ಪ್ರಾಫಿಟ್ಟು ಅರ್ನಿಂಗ್ ಪರ್ ಶೇರಿಗೆ ಹೊಡ್ತಾ ಬಿದ್ದಿದ್ದರಿಂದ ರೆವೆನ್ಯೂ ಚೆನ್ನಾಗಿದೆ, ಬಟ್ ಪ್ರಾಫಿಟ್ ರೆವೆನ್ಯೂ ಆಲ್ಮೋಸ್ಟ್ ಸೇಮ್ ಇಟ್ಟಿದ್ದಾರೆ, ಬಟ್ ಪ್ರಾಫಿಟ್ ತುಂಬ ಕಮ್ಮಿ ಬಿದ್ದಿದ್ದರಿಂದ ಸೊ 9% ಸ್ಟಾಕು ಕರೆಕ್ಷನ್ ಬಂದಿದೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ನಾಳೆ ಏನೋ ಕರ್ನಾಟಕ ಬಂದ್ ಅಂತ ಇದ್ದಾರೆ, ನೋಡೋಣ ಬಂದ್ ಮಾಡೋಕ್ಕಾಗತ್ತಾ ಏನು. ಕೆಲವರು ಇದು ಒಪ್ಪಿಗೆ ಇಲ್ಲ ಅಂತ ಹೇಳ್ತಿದ್ರು, ಬಟ್ ಯಾರಾದರೂ ಟ್ರಾವೆಲ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಹುಷಾರಾಗಿರಿ. ನೋಡೋಣ ಯಾವ್ದು ಬಂದ್ ಮಾಡಿ ಏನು ಅಂದರೆ, ಮಳೆ ಬೆಳೆ ಚೆನ್ನಾಗಾದರೆ ಸದ್ಯ ಎಲ್ಲದು ಕರೆಕ್ಟ್. ಇಲ್ಲ ಅಂದರೆ ವರ್ಷ ಇವರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು, ಲಾಂಗ್ ಟರ್ಮ್ ಸೊಲ್ಯೂಷನ್ಗೆ ಯಾರೂ ಮುಂದಾಗ್ತಾ ಇಲ್ಲ. ಅದು ಯಾವತ್ತಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇದಕ್ಕೆ ಒಂದಿಷ್ಟು ನದಿ ಭಾಗದಲ್ಲಿ ಜಾಸ್ತಿ ಮರಗಳನ್ನು ಬೆಳೆಸಬೇಕು, ಈ ಥರದ್ದೆಲ್ಲ ಇಂಪ್ಲಿಮೆಂಟೇಷನ್ ಐಡಿಯಾಸ್ ಬಂದಿತ್ತು, ಬಟ್ ಅದು ಪ್ಲಾನಿಂಗ್ ಆಗುತ್ತಾ ಏನು ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೀರು ನಮಗೂ ಬೇಕು, ಅವ್ರಿಗೂ ಬೇಕು. ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಭಾರತೀಯರೇ. ಆದರೆ ನಮ್ಮದು ಅಂತ ಬಂದಾಗ ನಮ್ಮ ರಾಜ್ಯದ ಅಭಿಮಾನ ಇದ್ದೇ ಇರಬೇಕು, ಅದು ಖಂಡಿತವಾಗ್ಲೂ. ಇಲ್ಲಿ ನಮಗೆ ನೀರು ಇಲ್ದಲೇ ಬೇರೆಯವ್ರಿಗೆ ನೀರು ಕೊಡೋಷ್ಟೇನು ನಾವು ಧಾರಾಳಿಗಳಾಗಿಲ್ಲ ಅಲ್ವಾ. ಅದು ಹಾಗಂತ ಜಾಸ್ತಿ ಮಳೆ ಬಂತು ನೀರಿತ್ತು ಅಂದರೆ ನಾವು ಇಟ್ಕೊಳಕ್ಕಾಗತ್ತೆ, ಡ್ಯಾಮ್ಗಳಲ್ಲಿ ಕಳಿಸ್ಲೇಬೇಕಾಗತ್ತೆ, ಹೊರಗಡೆ ಬಿಡಲೇಬೇಕಾಗತ್ತೆ. ಸೊ ಆ ಥರನೇ ಆಗಲಿ, ಸುಭಿಕ್ಷವಾಗಿ ಮಳೆ ಆಗಲಿ ಎಲ್ಲ ಕಡೆ ಅಂತ ಕೇಳ್ಕೊಳ್ಳೋಣ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.